ಕೇರಳ ಇನ್ಮುಂದೆ ಕೇರಳಂ. ಕೇಂದ್ರ ಸಂಪುಟದಿಂದ ಬಿಗ್ ಅಪ್ರೂವಲ್. ಕೇಂದ್ರ ಸಚಿವ ಸಂಪುಟದಿಂದ ಅಧಿಕೃತ ಅನುಮೋದನೆ. ಕೇರಳವನ್ನು ಕೇರಳಂ ಎಂದು ಬದಲಿಸಲು ಕೇಂದ್ರ ಸರ್ಕಾರ ಒಪ್ಪಿಗೆ ನೀಡಿದೆ. ಕೇರಳಕ್ಕೆ ಕೇರಳಂ ಎಂದು ನಾಮಕರಣ ಮಾಡಲು ಕ್ಷಣಗಣನೆ ಆರಂಭ ಆಗಿದೆ. ಕೇರಳ ಇನ್ಮುಂದೆ ಕೇರಳಂ ಎಂಬ ಹೆಸರಿನಿಂದ ಗುರುತಿಸಲ್ಪಡುತ್ತೆ. ಹೆಸರು ಬದಲಿಸಲು ಸಂವಿಧಾನದ ಮೊದಲ ಶೆಡ್ಯೂಲ್ಗೆ ತಿದ್ದುಪಡಿಯನ್ನ ಮಾಡಿದ್ದು, ತಿದ್ದುಪಡಿ ತರೋದಕ್ಕೆ ಕೇಂದ್ರ ಸರ್ಕಾರ ಸಿದ್ಧತೆ ಕೂಡ ಮಾಡಿಕೊಂಡಿದೆ. ಇನ್ನು ಮುಂದೆ ಎಲ್ಲ ಕೇರಳಂ ಎಂದೇ ಬಳಕೆ ಮಾಡಲಾಗುತ್ತೆ. ಎಲ್ಲ ಅಧಿಕೃತ ಭಾಷೆಗಳಲ್ಲೂ ಕೇರಳಂ ಎಂದೇ ಕರೆಯಲು ಆಗ್ರಹಿಸಲಾಗಿದೆ. ದೇಶದ ನಕಾಶೆಯಲ್ಲಿ ಬದಲಾಗಲಿದೆ. ದಕ್ಷಿಣದ ಸುಂದರ ರಾಜ್ಯದ ಹೆಸರು ದೇವರ ನಾಡು ಅಂತ ಕರೆಸಿಕೊಳ್ಳುವ ಕೇರಳ ಇನ್ನು ಮುಂದೆ ಕೇರಳಂ ಅಂತ ಆಗತ್ತೆ. ಕೇರಳಕ್ಕೆ ಕೇರಳಂ ಎಂದು ನಾಮಕರಣ ಮಾಡಲು ಕ್ಷಣಗಣನೆ ಆರಂಭ ಆಗಿದ್ದು, ಕೇರಳ ವಿಧಾನಸಭೆಯಲ್ಲಿ ಹಸಿರು ನಿಶಾನೆ ಕೂಡ ದೊರೆತಿದೆ. ಕೇಂದ್ರ ಕೂಡ ಹೆಸರು ಬದಲಾವಣೆಗೆ ಸಮ್ಮತಿಯನ್ನ ಸೂಚಿಸಿದೆ. ಇನ್ನು ಮುಂದೆ ಕೇರಳ ಅಲ್ಲ, ಅದು ಕೇರಳಂ ಅಂತ ಆಗತ್ತೆ. ದಕ್ಷಿಣ ಭಾರತದ ಪ್ರಮುಖ ರಾಜ್ಯಗಳಲ್ಲಿ ದೇವರ ನಾಡು, ದೇವತೆಗಳ ನಾಡು ಅಂತ ಕರೆಸಿಕೊಳ್ಳುವಂತಹ ಕೇರಳ ಕೂಡ ಒಂದು. ತಮಿಳುನಾಡು, ಕರ್ನಾಟಕ, ಆಂಧ್ರ, ತೆಲಂಗಾಣ ಮತ್ತು ಕೇರಳ ದಕ್ಷಿಣ ಭಾರತದ ಪ್ರಮುಖ ರಾಜ್ಯಗಳು. ಇದರಲ್ಲಿ ಕೇರಳ ಅನ್ನುವಂಥ ಹೆಸರಿತ್ತಲ್ಲ, ಇದುವರೆಗೆ ನಾವು ಕೇರಳ ಅಂತ ಕರಿತಿದ್ವಲ್ಲ, ಮಲಯಾಳಂ ಭಾಷೆಯನ್ನು ಮಾತನಾಡುವಂಥ ಕೇರಳ, ಮಲಯಾಳಂ ಭಾಷೆಯ ಉಚ್ಚಾರಣೆಯಂತೆಯೇ ರಾಜ್ಯದ ಹೆಸರನ್ನು ಕೂಡ ಕೇರಳಂ ಅಂತ ಬದಲಾಯಿಸುವ ನಿರ್ಧಾರಕ್ಕೆ ಬರಲಾಗಿದೆ. ಹೆಸರು ಬದಲಾಯಿಸುವುದಕ್ಕೆ ಸಂವಿಧಾನದ ಮೊದಲ ಶೆಡ್ಯೂಲ್ಗೆ ತಿದ್ದುಪಡಿ ತರೋದಕ್ಕೆ ಮುಂದಾಗಿದೆ ಕೇಂದ್ರ. ತಿದ್ದುಪಡಿ ತರಲು ಕೇಂದ್ರ ಸರ್ಕಾರ ಸಿದ್ಧತೆ ಕೂಡ ಮಾಡಿಕೊಂಡಿದೆ. ಎಲ್ಲ ಅಧಿಕೃತ ಭಾಷೆಗಳಲ್ಲೂ ಕೇರಳಂ ಅಂತಲೇ ಇನ್ಮುಂದೆ ಕರೆಯಲು ಆಗ್ರಹಿಸಲಾಗಿದೆ. ಮಲಯಾಳಂ ಉಚ್ಚಾರಣೆಯಂತೆಯೇ ರಾಜ್ಯದ ಹೆಸರು ಕೂಡ ಕೇರಳಂ ಅಂತಾಗತ್ತೆ. ಕೊನೆಗೂ ಕೇರಳಿಗರ ದಶಕಗಳ ಬೇಡಿಕೆ ಈಡೇರಿದಂತಾಗಿದೆ. ಸಂವಿಧಾನದ ಶೆಡ್ಯೂಲ್ಗಳಿಗೆ ತಿದ್ದುಪಡಿಯನ್ನು ತರಲಿಕ್ಕೆ ಕೇಂದ್ರ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಹಾಗಾಗಿ ಇನ್ಮುಂದೆ ಎಲ್ಲ ಕೇರಳಂ ಎಂದೇ ಬಳಕೆ ಮಾಡಲಾಗುತ್ತೆ ಎಲ್ಲ ಕಡೆಗಳಲ್ಲೂ ಕೂಡ. ಪಿಣರಾಯಿ ವಿಜಯನ್ ಸರ್ಕಾರಕ್ಕೆ ಸಿಕ್ಕಂತಹ ದೊಡ್ಡ ಗೆಲುವು ಇದು. ಕೇಂದ್ರ ಸರ್ಕಾರಕ್ಕೆ ಈ ಸಂಬಂಧ ಮನವಿ ಮಾಡಿಕೊಳ್ಳಲಾಗಿತ್ತು. ಕೇರಳ ಅನ್ನುವಂಥದ್ದು ಕೇರಳಂ ಅಂತ ತಿದ್ದುಪಡಿ ಮಾಡಬೇಕು ಅಂತ. ಇದಕ್ಕೆ ಕೇಂದ್ರ ಕೂಡ ಒಪ್ಪಿಗೆಯನ್ನು ಕೊಟ್ಟಿದೆ. ಕೇಂದ್ರ ಸಂಪುಟದಿಂದ ಬಿಗ್ ಅಪ್ರೂವಲ್ ಸಿಕ್ಕಿದೆ. ಕೇಂದ್ರ ಸಚಿವ ಸಂಪುಟದಿಂದ ಅಧಿಕೃತ ಅನುಮೋದನೆ ದೊರೆತಿದ್ದು, ಇನ್ನು ಮುಂದೆ ಕೇರಳ ಕೇರಳಂ ಅಂತ ಉಚ್ಚರಿಸಲ್ಪಡುತ್ತೆ. ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಅಧಿಕೃತವಾಗಿ ಘೋಷಣೆ ಕೂಡ ಮಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.